ನಮಸ್ಕಾರ ಸ್ನೇಹಿತರೆ. ಇಂದು ನಾವು ತಿಳಿದುಕೊಳ್ಳಲಿರುವ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಯಲ್ಲ. ಅವರು ಸಮಾಜವನ್ನು ಬದಲಿಸಿದ ಕ್ರಾಂತಿಕಾರಿ. ಅವರು ಅಂಧಕಾರದಲ್ಲಿದ್ದ ಜನರಿಗೆ ಬೆಳಕು ತಂದ ಮಹಾನ್ ಚಿಂತಕ. ಅವರು ಯಾರು ಗೊತ್ತಾ? ಅವರೇ ಜ್ಯೋತಿರಾವ್ ಫುಲೆ. ಇಂದು ನಾವು ಈ ವಿಡಿಯೋದಲ್ಲಿ ಅವರ ಜೀವನ ಚರಿತ್ರೆಯನ್ನು ತಿಳಿಯಲಿದ್ದೇವೆ. ಜ್ಯೋತಿರಾವ್ ಫುಲೆ ಅವರು 1827 ಏಪ್ರಿಲ್ 11ರಂದು ಮಹಾರಾಷ್ಟ್ರದ ಪುಣೆಯಲ್ಲಿ ಜನಿಸಿದರು. ಅವರ ಕುಟುಂಬವು ತೋಟಗಾರಿಕೆ ವೃತ್ತಿಯನ್ನು ಮಾಡುತ್ತಿದ್ದ ಸಾಮಾನ್ಯ ಕುಟುಂಬವಾಗಿತ್ತು. ಬಾಲ್ಯದಲ್ಲಿ ಅವರು ಅನ್ಯಾಯ ಮತ್ತು ಅಸಮಾನತೆಯನ್ನು ಗಮನಿಸಿದರು. ಆ ಸಮಯದಲ್ಲಿ ಸಮಾಜದಲ್ಲಿ ಜಾತಿ ಆಧಾರಿತ ಭೇದ ಭಾವ ತುಂಬ ಹೆಚ್ಚಾಗಿತ್ತು. ಒಂದು ದಿನ ಅವರು ತಮ್ಮ ಸ್ನೇಹಿತನ ಮದುವೆಗೆ ಹೋಗಿದ್ದರು. ಆದರೆ ಅಲ್ಲಿ ಅವರ ಜಾತಿಯ ಕಾರಣಕ್ಕೆ ಅವಮಾನ ಮಾಡಲಾಯಿತು. ಆ ಒಂದು ಘಟನೆ ಅವರ ಜೀವನವನ್ನು ಸಂಪೂರ್ಣವಾಗಿ ಬದಲಿಸಿತು. ಜ್ಯೋತಿರಾವ್ ಫುಲೆಯವರು ಶಿಕ್ಷಣವೇ ಸಮಾಜ ಬದಲಾವಣೆಗೆ ಶಕ್ತಿ ಎಂದು ನಂಬಿದವರು. ಅವರು ತಮ್ಮ ಪತ್ನಿ ಸಾವಿತ್ರಿಬಾಯಿ ಫುಲೆಯವರನ್ನು ಶಿಕ್ಷಣ ಪಡೆದ ಮಹಿಳೆಯಾಗಿ ರೂಪಿಸಿದರು. ನಂತರ ಅವರು 1848ರಲ್ಲಿ ಹುಡುಗಿಯರಿಗಾಗಿ ಮೊದಲ ಶಾಲೆಯನ್ನು ಆರಂಭಿಸಿದರು. ಆ ಸಮಯದಲ್ಲಿ ಹುಡುಗಿಯರು ಓದುವುದು ಪಾಪ ಎಂದುಕೊಂಡ ಸಮಾಜದಲ್ಲಿ ಇದು ದೊಡ್ಡ ಕ್ರಾಂತಿಯಾಯಿತು. ಸಾವಿತ್ರಿಬಾಯಿ ಫುಲೆಯವರು ಭಾರತದ ಮೊದಲ ಮಹಿಳಾ ಶಿಕ್ಷಕಿಯಾದರು. ಅವರು ಶಾಲೆಗೆ ಹೋಗುವಾಗ ಜನರು ಕಲ್ಲು ತೂರಿದರು, ಆದರೂ ಅವರು ಹಿಂದೆ ಸರಿಯಲಿಲ್ಲ. ಇದು ನಿಜವಾದ ಧೈರ್ಯ ಮತ್ತು ಸಮರ್ಪಣೆ. ಜ್ಯೋತಿರಾವ್ ಮತ್ತು ಸಾವಿತ್ರಿಬಾಯಿ ಸೇರಿ ಮಹಿಳಾ ಶಿಕ್ಷಣಕ್ಕೆ ಹೊಸ ದಾರಿ ತೋರಿದರು. 1873ರಲ್ಲಿ ಜ್ಯೋತಿರಾವ್ ಫುಲೆ ಅವರು ಸತ್ಯಶೋಧಕ ಸಮಾಜ ಸ್ಥಾಪಿಸಿದರು. ಈ ಸಂಘಟನೆಯ ಉದ್ದೇಶ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಟ, ಸಮಾನತೆ ಸ್ಥಾಪನೆ, ಶೋಷಿತರ ಹಕ್ಕುಗಳ ರಕ್ಷಣೆ. ಅವರು ದೇವರು ಎಲ್ಲರಿಗೂ ಸಮಾನ ಎಂದು ಬೋಧಿಸಿದರು. ಅವರು ವಿಧವೆಯರ ಪುನರ್ವಿವಾಹವನ್ನು ಬೆಂಬಲಿಸಿದರು. ಮಗು ಹತ್ಯೆ ವಿರುದ್ಧ ಹೋರಾಟ ನಡೆಸಿದರು. ಅವರು ಶೋಷಿತ ವರ್ಗಗಳಿಗಾಗಿ ಆಶ್ರಯ ಕೇಂದ್ರಗಳನ್ನು ಸ್ಥಾಪಿಸಿದರು. ಅವರ ಜೀವನವೇ ಒಂದು ಹೋರಾಟವಾಯಿತು. ಜ್ಯೋತಿರಾವ್ ಫುಲೆ ಅವರು ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಅವುಗಳಲ್ಲಿ ಪ್ರಮುಖವಾದದ್ದು ಗುಲಾಮಗಿರಿ. ಈ ಪುಸ್ತಕದಲ್ಲಿ ಅವರು ಸಮಾಜದ ಅಸಮಾನತೆಯನ್ನು ತೀವ್ರವಾಗಿ ಟೀಕಿಸಿದರು. ಅವರ ಬರಹಗಳು ಇಂದಿಗೂ ಪ್ರೇರಣೆಯಾಗಿವೆ. ಜ್ಯೋತಿರಾವ್ ಫುಲೆಯವರು 1890 ನವೆಂಬರ್ 28ರಂದು ನಿಧನರಾದರು. ಆದರೆ ಅವರ ಚಿಂತನೆಗಳು ಇಂದಿಗೂ ಜೀವಂತವಾಗಿವೆ. ಅವರು ಶಿಕ್ಷಣ, ಸಮಾನತೆ ಮತ್ತು ಮಾನವೀಯತೆಯ ಪ್ರತೀಕರಾಗಿದ್ದರು. ಅವರು ನಮಗೆ ಕಲಿಸಿರುವುದು ಮಾನವೀಯತೆಯ ದೊಡ್ಡದು, ಜಾತಿಯಲ್ಲ ಎಂತ. ಸ್ನೇಹಿತರೆ, ಜ್ಯೋತಿರಾವ್ ಫುಲೆ ಅವರ ಜೀವನ ನಮಗೆ ಒಂದು ದೀಪಸ್ತಂಭ. ಅವರು ತೋರಿಸಿದ ಮಾರ್ಗ ಸಮಾನತೆ, ಶಿಕ್ಷಣ ಮತ್ತು ಮಾನವೀಯತೆ ನಮ್ಮ ಬದುಕನ್ನು ಬೆಳಗಿಸಲಿ. ನಾವು ಬದಲಾದರೆ ಸಮಾಜ ಬದಲಾಗುತ್ತದೆ. ಒಂದು ಹೆಜ್ಜೆ ಮುಂದಿಡಿ, ಅನ್ಯಾಯದ ವಿರುದ್ಧ ನಿಲ್ಲಿ. ಇದು ಕೇವಲ ಕಥೆಯಲ್ಲ, ಇದು ಕ್ರಾಂತಿಯ ಆರಂಭ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.